ಇನ್ನು ಕರ್ನಾಟಕದ ಗಡಿ ಭಾಗ ಅಂತಂದ್ರೆ ಬೆಳಗಾವಿ ವಿಚಾರವಾಗಿ ಹೇಳೋದಾದ್ರೆ ಮತ್ತೆ ಬೂದಿ ಮುಚ್ಚಿದ ಕೆಂಡದಂತ ಸನ್ನಿವೇಶ ಉಂಟಾಗಿದೆ. ಕಾರಣ ಅಂತ ಅಂದ್ರೆ ಕಂಡಕ್ಟರ್ ಇಂದ ಶುರುವಾದಂತಹ ರಗಳೆ. ಅಂತ ಅಂದ್ರೆ ಕಂಡಕ್ಟರ್ ಓರ್ವರು ನನಗೆ ಮರಾಠಿ ಬರೋದಿಲ್ಲ, ಕನ್ನಡದಲ್ಲಿ ಹೇಳಿ ಅಂತ ಹೇಳದಂಥದ್ದೇ ದೊಡ್ಡ ಅಪರಾಧ ಆಗೋಗ್ಬಿಟ್ಟಿದೆ ಮರಾಠಿಗರ ಪಾಲಿಗೆ. ಅದರಲ್ಲಿ ಪುಂಡ ಮರಾಠಿಗರ ಪಾಲಿಗೆ ಹೇಳ್ತಾ ಇರುವಂತ ವಿಚಾರ. ಅದರ ಮುಂದುವರೆದ ಭಾಗವಾಗಿ ಇವತ್ತು ಯಾರೆಲ್ಲ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ರು ಅಂತವರನ್ನ ಬೆನ್ನತ್ತಿ ಶೋಧಿಸುವಂತ ಕಾರ್ಯ ಮುಂದುವರೆದಿದ್ದು, ಇವತ್ತು ಮತ್ತೋರ್ವನನ್ನ ಅರೆಸ್ಟ್ ಮಾಡಲಾಗಿದ್ದು ಒಟ್ಟು ಬಂಧಿತರ ಸಂಖ್ಯೆ 5ಕ್ಕೆ ಏರಿದೆ. ಮತ್ತೊಂದು ಕಡೆ ಕರ್ನಾಟಕದ ಬಸ್ಗಳು ಸದ್ಯ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇಲ್ಲ, ಆ ಕಡೆಯಿಂದ ಬಸ್ಗಳು ಕೂಡ ಈ ಕಡೆಗೆ ಬರ್ತಾ ಇಲ್ಲ. ಆ ಮಟ್ಟಿಗಿನ ಪ್ರಕ್ಷುಬ್ಧತೆ ಇದೀಗ ಕ್ರಿಯೇಟ್ ಆಗಿದೆ. ಆದರೆ ಇದರ ನಡುವೆ ಇಂಥ ಒಂದು ಸನ್ನಿವೇಶವನ್ನು ತಿಳಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗಿದ್ದಂತಹ ಕೆಲ ನಾಯಕರುಗಳು, ಅದರಲ್ಲೂ ಕೂಡ ಈ ಮರಾಠಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ನಾಯಕರುಗಳು, MESಗೆ ಸಂಬಂಧಪಟ್ಟಂಥವರು ಈ ಸನ್ನಿವೇಶವನ್ನು ಮತ್ತಷ್ಟು ಬಿಗಡಾಯಿಸುವಂಥ ರೀತಿಯಂಥ ಸ್ಟೇಟ್ಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಮರಾಠಿಗರ ಪುಂಡಾಟ ಇದು ಎಲ್ಲಿಗೂ ಹೋಗ್ತಾ ಇದೆ? ಅದರಲ್ಲೂ ಈ ಬಾರಿ ಬೆಳಗಾವಿ ಒಂದು ರೀತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಾದಂಥ ಸನ್ನಿವೇಶ ಇದ್ದು, ಈಗ ನಾಳೆ ಬೆಳಗಾವಿ ಚಲೋಗೂ ಕೂಡ ಕರೆ ಕೊಟ್ಟಿರುವಂತಹ ಸಂದರ್ಭ ಇದು. ಹಾಗಾದ್ರೆ ಇದು ಎಲ್ಲಿಗೆ ಹೋಗ್ತಾ ಇದೆ? ಬನ್ನಿ ಈ ರಿಪೋರ್ಟಲ್ಲಿ ನೋಡ್ಕೊಂಬರೋಣ. ಯಾವನೊಬ್ಬ ಕಿಡಿಗೇಡಿ ಮಾಡ್ದ ಬಸ್ ಬಂದ್ ಮಾಡಿರ್ತಕ್ಕಂಥ ಸರಿಯಲ್ಲ. ಈ ರೀತಿ ಷಡ್ಯಂತ್ರಗಳು ಪಿತೂರುಗಳೇ ನಡೀತಾ ಇದ್ದಾವೆ. ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು. ಕನ್ನಡದ ಕೆಚ್ಚದೆಯ ಕಲಿಗಳೇ, ಹುಲಿಗಳೇ, ಬನ್ನಿ ಬೆಳಗಾವಿ. ಮರಾಠಿ ಪುಂಡರ ಪುಂಡಾಟ, ಮಹಾರಾಷ್ಟ್ರದಲ್ಲಿ ಕಿಡಿಗೇಡಿಗಳ ರಂಪಾಟ. ಗಡಿ ಭಾಷೆ ವಿಚಾರವಾಗಿ ಕ್ಯಾತೆ ತೆಗೆದಿದ್ರೆ ಈ MES ಪುಂಡರಿಗೆ ತಿಂದದ್ದು ಅರಗಲ್ಲ ಅನ್ಸುತ್ತೆ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದು ಅಲ್ಲದೆ ಈಗ ಬೀದಿ ಬೀದಿಯಲ್ಲಿ ಪುಂಡಾಟಿಕೆ ತೋರ್ತಿದ್ದಾರೆ. ಕಂಡಕ್ಟರ್ ಮೇಲೆ ಮರಾಠಿ ಪುಂಡರ ಹಲ್ಲೆ ಪ್ರಕರಣ. ಬೂದಿ ಮುಚ್ಚಿದ ಕೆಂಡದಂತಿದೆ ಮಹಾರಾಷ್ಟ್ರ ಬೆಳಗಾವಿ ಗಡಿ. ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಮತ್ತೊಬ್ಬನ ಬಂಧನ. ಕನ್ನಡ ಮಾತನಾಡು ಎಂದಿದ್ದ ಕಂಡಕ್ಟರ್ ಮೇಲೆಯೇ ಮನಬಂದಂತೆ ಥಳಿಸಿ ದರ್ಪ ತೋರಿದ್ದ ಕಟುಕರು ಸದ್ಯ ಪೊಲೀಸರ ಅತಿಥಿಯಾಗಿದ್ದಾರೆ. ಈ ಸಂಬಂಧ ಅಪ್ರಾಪ್ತ ಸೇರಿ 4 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದು, ಇದೀಗ ಮತ್ತೊಬ್ಬನನ್ನ ಲಾಕ್ ಮಾಡಿದ್ದಾರೆ. ಮೋಹನ್ ಹಂಚಿನಮನಿ ಎಂಬುವನನ್ನ ಮಾರಿಹಾಳ ಪೊಲೀಸರು ಬಂಧಿಸಿದ್ದಾರೆ. ಹೀಗಿದ್ರೂ ಬೀದಿಯಲ್ಲಿ ನಿಂತಿರೋ MES ಪುಂಡರ ಪುಂಡಾಟ ಮಾತ್ರ ಇನ್ನೂ ಕುಗ್ಗಿಲ್ಲ. ಪುಣೆಯ ಸ್ವಾರಗೇಟ್ನಲ್ಲಿ ಅಂಬಾರಿ ಬಸ್ಗೆ ಮಸಿ ಬಳಿದು ಉದ್ದಟತನ ತೋರಿದ್ದಾರೆ. ಸದ್ಯ ಅಂಬಾರಿ ಬಸ್ ಸೇಫ್ ಆಗಿ ಡಿಪೋ ತಲುಪಿದೆ. ಪುಣೆ, ಮುಂಬೈ, ರತ್ನಗಿರಿ ಮತ್ತು ನಾಸಿಕ್ಗೆ ಪರಿಸ್ಥಿತಿ ನೋಡಿಕೊಂಡು ಹೋಗುವಂತೆ ಚಾಲಕರಿಗೆ ಸೂಚಿಸಲಾಗಿದೆ. ಮಹಾರಾಷ್ಟ್ರ ಗಡಿವರೆಗೂ ಮಾತ್ರ ಬಸ್ ಸಂಚರಿಸುತ್ತಿವೆ. ಆದರೆ ಕೊಲ್ಲಾಪುರಕ್ಕೆ ತೆರಳುವ ಎಲ್ಲಾ KSRTC ಬಸ್ ಸಂಚಾರ ಬಂದ್ ಮಾಡಲಾಗಿದೆ. ಬಸ್ಗಳಿಲ್ಲದೆ ಪ್ರಯಾಣಿಕರು ಪರದಾಡಿದ್ದಾರೆ. ಕನ್ನಡ ನೆಲದಲ್ಲೇ ನಿಂತು ನಾಲಗೆ ಹರಿಬಿಟ್ಟ MES ಮುಖಂಡ. ಇವರ ಮುಖ ನೋಡ್ರಿ, ಈತನ ಹೆಸರು ಶುಭಂ ಶಳಕೆ. MES ಮುಖಂಡ ಅಂತ ಹೇಳ್ಕೊಳ್ಳುವ ಪುಂಡ ಬೆಳಗಾವಿ ನೆಲದಲ್ಲೇ ಕನ್ನಡಿಗರ ಬಗ್ಗೆ ನಾಲಗೆ ಹರಿಬಿಟ್ಟಿದ್ದಾನೆ. ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಿ ಕರವೇ ಪ್ರತಿಭಟನೆಗೆ ಕರೆ. ಮಂಗಳವಾರ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರೊಟೆಸ್ಟ್. ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಿ ಬೆಳಗಾವಿಯಲ್ಲಿ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಕನ್ನಡಿಗರಿಗೆ ಅವಮಾನ ಆಗೋಕೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಳಗಾವಿಯ ಕನ್ನಡಿಗನಿಗೆ ಆದ ಅನ್ಯಾಯ, ಅವನ ಮೇಲೆ ನಡೆದಂತ ಗುಂಡಾಗಿರಿಯನ್ನ ಖಂಡಿಸಿ ಪ್ರತಿಭಟನೆ ಮಾಡಲಿಕ್ಕೋಸ್ಕರ, ಆ ಪುಂಡರಿಗೆ ಆ ನೆಲದಲ್ಲೇ ಎಚ್ಚರಿಕೆಯನ್ನ ಕೊಡ್ಲಿಕ್ಕೋಸ್ಕರ ಮಂಗಳವಾರ ಬೆಳಗ್ಗೆ ನಾನು ಬೆಳಗಾವಿಗೆ ಬರ್ತಾ ಇದ್ದೇನೆ. ಕನ್ನಡದ ಕೆಚ್ಚದೆಯ ಕಲಿಗಳೇ, ಹುಲಿಗಳೇ, ಬನ್ನಿ ಬೆಳಗಾವಿ. ನಮ್ಮ ನಡೆ ಬೆಳಗಾವಿಯ ಕಡೆ. ನನ್ನ ನಾಡಿನ ಕನ್ನಡಿಗನ ಮೇಲೆ ನನ್ನ ನೆಲದಲ್ಲಿ ಪುಂಡಾಟಿಕೆ, ಗುಂಡಾಗಿರಿ ನಡೆಯುತ್ತೇನದಾದರೆ ಅಂತ ಪುಂಡ್ರನ್ನ ಬಗ್ಗು ಬಡಿಯುವ ಕೆಲಸ ನಾವು ಮಾಡಬೇಕಾಗತ್ತೆ.
ಕನ್ನಡಿಗರ ಮೇಲಿನ ದೌರ್ಜನ್ಯಕ್ಕೆ ಬಿಜೆಪಿ ಖಂಡನೆ. ಬೆಳಗಾವಿ ಗಡಿಯ ಉದ್ವಿಗ್ನ ಪರಿಸ್ಥಿತಿ ಬಗ್ಗೆ ಬಿಜೆಪಿ ನಾಯಕರು ಪ್ರತಿಕ್ರಿಯಿಸಿದ್ದಾರೆ. ಕನ್ನಡಿಗರ ಮೇಲಿನ ಹಲ್ಲೆ ಮತ್ತು ದೌರ್ಜನ್ಯವನ್ನ ಖಂಡಿಸಿದ್ದಾರೆ. ಕೆಲ ಕಿಡಿಗೇಡಿಗಳು ಗದ್ದಲ ಎಬ್ಬಿಸುತ್ತಾರೆ. ಹಾಗಂತ ಕೈಕಟ್ಟಿ ಕೂರಬಾರದು, ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಇವತ್ತು ಕೆಲವು ತಿಳಿಗೇಡಿಗಳು ಇಂಥ ಕೃತ್ಯಗಳನ್ನ ಎಸಗ್ತಾ ಇರ್ತಾರೆ ಭಾಷೆಯ ಹೆಸರದ ಮೇಲೆ. ಅದು ಒಳ್ಳೆಯದಲ್ಲ. ಸರ್ಕಾರಗಳು ಬಿಗಿ ಕ್ರಮ ತಗೊಂಡು ಬಸ್ಗಳನ್ನ ಓಡಿಸ್ಬೇಕು. ಯಾವನೋ ಒಬ್ಬ ಕಿಡಿಗೇಡಿ ಮಾಡ್ದ ಅಂಥೇಳಿ ಇಡೀ ಸರ್ಕಾರನೇ ಕೈ ಕಟ್ಕೊಂಡು ಕೂತು ಬಸ್ ಬಂದ್ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಆ ತಪ್ಪಿಸ್ತರ ಮೇಲೆ ಕ್ರಮ ತಗೊಂಡು ಕನ್ನಡಿಗರನ್ನ ತೇಜೋಧ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು, ಅದು ನಮ್ಮ ನೆಲದಲ್ಲಿ ಇಟ್ಕೊಂಡು ಇದನ್ನು ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅನೇಕ ಕನ್ನಡ ಪರ ಹೋರಾಟಗಾರರ ಹೇಳಿಕೆಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ಖಂಡಿತ ನಾವೆಲ್ಲರೂ ಸಹ ಕನ್ನಡಿಗರು ಇವತ್ತು ಈ ರೀತಿ ದುರಾಕ್ರಮದ ವಿರುದ್ಧ ನಾವೆಲ್ಲರೂ ಕೂಡ ಧ್ವನಿ ಎತ್ತಬೇಕಾಗಿದೆ. ಈ ರೀತಿ ಷಡ್ಯಂತ್ರಗಳು, ಪಿತೂರುಗಳೇ ನಡೀತಾ ಇದ್ದಾವೆ. ಇವ್ರನ್ನ ಹತ್ತಿಕ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರನೂ ಕೂಡ ಮಾಡಬೇಕಾಗುತ್ತೆ, ನಾವು ಕೂಡ ಮಾಡಬೇಕಾಗುತ್ತೆ. ಕಿಡಿಗೇಡಿಗಳು ಈ ಒಂದು ಸಂಬಂಧಕ್ಕೆ ಹುಳಿ ಹಿಂಡುವ ಕೆಲಸ ಮಾಡಿದರೆ ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು. ಹಾಗಂತ ನಾವು ಇನ್ನೊಂದು ಭಾಷೆಯನ್ನು ದ್ವೇಷಿಸಬೇಕಾದ ಅವಶ್ಯಕತೆ ಇಲ್ಲ. ಕಾನೂನು ಕ್ರಮದ ಎಚ್ಚರಿಕೆ ಕೊಟ್ಟ ಎಚ್.ಸಿ. ಮಹದೇವಪ್ಪ. ಮರಾಠಿ ಪುಂಡರಿಗೆ ಸಚಿವ ಎಚ್.ಸಿ. ಮಹದೇವಪ್ಪ ವಾರ್ನಿಂಗ್ ಕೊಟ್ಟಿದ್ದಾರೆ. ಖ್ಯಾತೆ ತೆಗೆಯುವವರ ವಿರುದ್ಧ ಕಾನೂನು ಕ್ರಮವಾಗುತ್ತೆ ಎಂದಿದ್ದಾರೆ. ಗೊಂದಲ ಸರಿಪಡಿಸೋ ಪ್ರಯತ್ನ ಮಾಡ್ತೀವಿ ಅಂತ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಅಂತಿಮವಾಗಿ ನಮಗೆ ಮತ್ತು ಅವರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಕೊಡಲು ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತೆ ತೆಗೆದು ಸರಿಯದ್ದಲ್ಲ. ಅದು ಕಾನೂನು ರೀತಿ ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ಬೆಳಗಾವಿ ಅಂತಲ್ಲಿ ಜನ ನೆಮ್ಮದಿಯಾಗಿ ಇರುವಾಗ ಇಂಥ ಘಟನೆಗಳೇನಾದರೂ ಆಗಿ ವಾತಾವರಣ ಕೆಡಿಸುವಂಥವಿದ್ದರೆ ಅದನ್ನು ಸರಿಪಡಿಸೋದಕ್ಕೆ ಸರ್ಕಾರವಾಗಿ ಏನು ಮಾಡಬೇಕು ಮಾಡ್ತೀವಿ. ಅದೇನೇ ಇರಲಿ, ಕಿಡಿಗೇಡಿಗಳಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ರೆ ಮಾತ್ರ ಎಂಇಎಸ್ ಪುಂಡರ ಉದ್ದಟತನಕ್ಕೆ ಬ್ರೇಕ್ ಬೀಳುತ್ತೆ. ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚೋ ಮೊದಲು ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಿದೆ. ಸಹದೇವ್ ಮಾನೆ, ಟಿವಿ9 ಬೆಳಗಾವಿ.